ಥರ ಸಿನಿಮಾದಲ್ಲಿ ಎಲ್ರಿಗೂ ಆಸೆ ಏನು ಅಂದರೆ ಅವ್ರು ಮಾಡಿರೋ ಚಿತ್ರ ಆ ಚಿತ್ರರತ್ನ ಎಲ್ಲರೂ ನೋಡೋ ಹಾಗಾಗಬೇಕು, ಪ್ರತಿಯೊಬ್ಬರು ನೋಡಬೇಕು, ಅದಕ್ಕೆ ಪ್ರೀತಿಸಬೇಕು, ಮೆಚ್ಚಬೇಕು, ಗೌರವಿಸಬೇಕು ಅಂತ ಆಸೆ. ಸೊ ಅದು ಜಾಸ್ತಿ ಜನ ನೋಡಿದಾಗ ಅದು ಆರ್ಟ್ ಫಿಲಮ್, ಎಲ್ಲ ನೋಡೋದು ಅದು ಮಾಸ್ ಫಿಲ್ಮ್. ಪ್ರತಿದಿನ ನಾವು ಆರ್ಟ್ ನೋಡಬೇಕು ಅಂತ ಒಂದು ಆಸೆ. ಐ ಥಿಂಕ್ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಓನ್ಲಿ ಥಿಂಗ್ ಇಸ್ ಉಪಯೋಗಿಸೋಂಥವ್ರು ಬೇಕು. ಅಂದರೆ ಅಲ್ಲಿ ಬರಬೇಕು, ನಮ್ಮ ಕಲಾವಿದರು ಇದ್ದಾರೆ ಅನ್ನೋದು ಬರಬೇಕು. ಕೆಲವು ಸರಿ ನಡೆಯುವಂತಿಕೆ ಇರುತ್ತೆ ಎರಡು ಕಡೆ. ಸಿ ಇಟ್ ಇಸ್ ಆಲ್ವೇಸ್ ಕಮ್ಯುನಿಕೇಷನ್ ಗ್ಯಾಪ್ ಅಂತೀವಲ್ಲ, ಆ ಥರ ಇವಾಗ ಅವರೇ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಆರ್ಟ್ ಫಿಲಮ್, ಮಾಸ್ ಫಿಲಮ್, ಕಮರ್ಷಿಯಲ್ ಫಿಲಮ್, ದೇ ಹ್ಯಾವ್ ಮೇಡ್ ಇಟ್ ದೆಮ್ಸೆಲ್ಫ್ ಕ್ಯಾಟಗರಿ ವೈಸ್. ಆರ್ಟ್ ಇಲ್ಲದೆ ಯಾವ ಸಿನಿಮಾ ಇದೆ ಸರ್? ನೀವು ಫಿಲಮ್ ಇಸ್ ಫಿಲಮ್. ನೀವು ಚಿಕ್ಕ ಹುಡುಗರ ಮೈಸೂರಲ್ಲಿ ಎಲ್ಲ ಕೂಡ ಅಲ್ಲಿ ನೀವು ಬಾಲ್ಯದಲ್ಲಿ ನೀವು ಏನಾದ್ರು ಮರೀದೇ ಪ್ರತಿದಿನ ಎಲ್ಲ ಇತ್ತು ನಮಗೆ. ಬಿಕಾಸ್ ದಟ್ ಇಸ್ ದ ಓನ್ಲಿ ಥಿಂಗ್. ನನಗೆ ಜ್ಞಾಪಕ ಬರೋದು ಈಗಿದ್ದು 10 ವರ್ಷ ಆದಮೇಲೆ ಮೈಸೂರು ನಾವು ಕಳೆದಿದ್ದ ದಿವಸಗಳು, ನಮ್ಮ ಓಡಾಟ ಅಲ್ಲಿ ನಮ್ಗೆ ಇದ್ದವರು ಕೆಲವರು ಇದ್ದಾರೆ, ಇನ್ನೂ ನಮ್ಮ ಜೊತೆ ಕೆಲವರು ಇರೋರಿದ್ದಾರೆ. ನಮ್ಮ ಸ್ಕೂಲ್ ಆಗ್ಬೋದು, ಅಲ್ಲಿದ್ದಿದ್ದ ಪರಿಸರ ಆಗ್ಬೋದು, ಪ್ರತಿಯೊಂದು. ಆ್ಯಂಡ್ ಬಾಲ್ಯದಲ್ಲಿರೋ ಆ ಚೇಷ್ಟೆಗಳಾಗಲಿ ಇನ್ನೊಂದಾಗಲಿ, ದೋಸ್ ಥಿಂಗ್ಸ್ ಯಾವ್ದು ಮಾಡಬೇಕು ಮನೆಯವ್ರು ಆಸೆ ಪಡ್ತಿದ್ರು ಅದು ಮಾಡಲ್ಲ, ಬೇಡ ನಮಗೆ. ಬಟ್ ಐ ವಾಸ್ ಜಸ್ಟ್ ಅನ್ ಅಬೋವ್ ಆ್ಯಾವ್ರೇಜ್ ಸ್ಟೂಡೆಂಟ್. ಅದು ನನಗೇನೋ ಫೇಲ್ ಆಗ್ತಿದ್ರು ಕೂಡ ಎಕ್ಸಾಮ್ ಟೈಮಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೆ. ಐ ವಾಸ್ ನಾಟ್ ಎ ಸ್ಟೂಡಿಯಸ್ ಎಲ್ಲ. ನನಗೆ ಗೊತ್ತು ಎಷ್ಟು ಓದಬೇಕು, ಎಷ್ಟು ಮಾಡ್ಕೋಬೇಕು ಅಷ್ಟು. ಆ್ಯಂಡ್ ಯಾವತ್ತೂ ಕೂಡ ವಿ ಆರ್ ನಾಟ್ ಗಾನ್ ಔಟ್ ಆಫ್ ದ ಲೆವೆಲ್. ಯಾವುದು ಇತಿಮಿತಿ ಬಿಟ್ಟು ಯಾವತ್ತೂ ಯಾವ ಕೆಲಸ ಮಾಡಿದ್ವಿ ಅವತ್ತಿಂದ. ನಮ್ಮಿಂದ ತೊಂದರೆ ಆಗಿಲ್ಲ, ಕಳಂಕ ಅಂತಾರೆ ನೋಡಿ ಸೊಸೈಟಿಗೆ ಅಥವಾ ಮನೆಗೆ, ಆ ಥರದ್ದೆಲ್ಲ. ಟಾಟಾ ಇತ್ತು, ಚೇಷ್ಟೆ ಇತ್ತು, ಹಠ ಇತ್ತು, ಎಲ್ಲ ಇತ್ತು. ಬಟ್ ಇದ್ಯಾವುದು ಡಿಸ್ಟರ್ಬ್ ಮಾಡ್ತೀವಿ. ಆದಷ್ಟು ಇಂಡಿವಿಜುವಲ್ ಆಗಿ ನಾವು ಹೊರಗಡೆ ಬೆಳೆದಿದ್ದೆ ಜಾಸ್ತಿ. ಸಂಬಂಧ, ಬಂಧು, ಹೊರಗಡೆ ಸಂಬಂಧವೇ ಜಾಸ್ತಿ.